ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುಂಚಿತವಾಗಿ ಎಲ್ಲರೂ ಸಹ ತುಂಬ ಜನರು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಶ್ರೀ ಲಲಿತಾ ಮಹಾಹೋಮದ ಕ್ಷಣಗಣನೆ. 8ನೇ ತಾರೀಕು 5ನೇ ತಿಂಗಳು 2024 ವಿಶೇಷವಾಗಿ ಅಮಾವಾಸ್ಯೆಯ ಸಂಧ್ಯಾಕಾಲದಿಂದ ಪ್ರಾರಂಭವಾಗುವಂತಹ ಆ ಹೋಮಕ್ಕೆ ಹಲವು ಜನರು ಈಗಾಗಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಿ. ಬಹಳ ಸಂತೋಷ. ತಮ್ಮೆಲ್ಲರ ಮೇಲೂ ಸಹ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ಇರಲಿ. ಇದಕ್ಕೆ ತುಂಬ ಜನ ಪ್ರಮುಖವಾದಂತಹ ಗಣ್ಯ ವ್ಯಕ್ತಿಗಳು, ಸಮಾಜದ ಪ್ರಮುಖರು, ಅದೇ ರೀತಿಯಾಗಿ ರಾಜಕಾರಣಿಗಳು, ಸಿನಿಮಾ ನಟ ನಟಿಯರು ಎಲ್ಲರೂ ಸಹ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಆಮಂತ್ರಣ ಪತ್ರವನ್ನು ತಲುಪಿಸುವ ಕೆಲಸವಾಗ್ತಾ ಇದೆ. ಯಾರ್ಯಾರಿಗೆಲ್ಲ ಆಮಂತ್ರಣ ಪತ್ರ ಹೋಗ್ತಾ ಇದೆ, ಯಾರಿಗೆ ವಿಶೇಷವಾದಂತಹ ಆಮಂತ್ರಣೆಗಳು ಇದ್ದಾವೆ, ಯಾವೆಲ್ಲ ಗಣ್ಯರು ಬರ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದು ಗೊತ್ತಾಗ್ತಾ ಬರುತ್ತೆ. ಆ ದಿವ್ಯವಾದಂತಹ ಕ್ಷಣಕ್ಕೆ ತುಂಬ ಜನ ಈಗಾಗಲೇ ಗಣ್ಯ ವ್ಯಕ್ತಿಗಳು ಸಹ ಬರ್ತೇವೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ತಾವೂ ಸಹ ಅಂತಹ ಪವಿತ್ರವಾದಂತಹ ಯಾಗದಕ್ಕೆ ತಾವೆಲ್ಲರೂ ಸಹ ಬರಲೇಬೇಕು. ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇದ್ದಾರೆ, ಗುರುಗಳೇ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನಾಗುತ್ತೆ, ಎತ್ತಾಗುತ್ತೆ ಅಂತ. ಅದಕ್ಕೆ ಎಷ್ಟು ಹಣ, ನಿಮಗೆ ಹಣ ಖರ್ಚು ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಂಥವರು ಅಲ್ಲಿರ್ತಕ್ಕಂತಹ ಸಂಕಲ್ಪ ಸೇವೆ ಪೂಜೆಯನ್ನು ಮಾಡಿಸಬಹುದು. ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಸಬಹುದು, ಒಂದು ಹೋಮ ದ್ರವ್ಯ ಪೂಜೆಯನ್ನು ಮಾಡಿಸಬಹುದು. ಸಾಧ್ಯವಿದ್ದಂಥವರು ಅದರ ಬಗ್ಗೆ ಮಾಹಿತಿಯನ್ನೆಲ್ಲ ನಿಮಗೆ ವಾಟ್ಸಪ್ನ ಮುಖಾಂತರ ಕಳುಹಿಸ್ಕೊಡ್ತಾರೆ. ಒಂದು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿ ಹೋಮದ ಬಗ್ಗೆ ಮಾಹಿತಿ ಬೇಕು, ಅದರ ಚಾರ್ಜಸ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದನ್ನು ಸಹ ಕಳಿಸ್ಕೊಡ್ತಾರೆ. ಸಾಧ್ಯ ಇಲ್ಲ ಅಂತಂದವರು ಯಾವುದೇ ಕಾರಣಕ್ಕೂ ಹಿಂಜರಿಕೊಳ್ಳೋದು ಬೇಡ. ನೀವಲ್ಲಿಗೆ ಬರಬೇಕು, ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಆ ಮಹಾ ಹೋಮದ ಯಾಗದ ಸುಸಂದರ್ಭಕ್ಕೆ ನೀವು ಸಹ ಸಾಕ್ಷಿಯಾಗಬೇಕು. ಪೂಜೆಯನ್ನು ಮಾಡಿಸಲೇಬೇಕು ಅಂತ ಒತ್ತಾಯವೇನಿಲ್ಲ. ಸಾಧ್ಯವಿದ್ದವರು ಮಾಡಿಸ್ತಾರೆ. ಹಲವಾರು ಜನರ ಹತ್ರ ಸಂಪನ್ಮೂಲಗಳಿದ್ದಾವೆ, ಅವರು ಮಾಡಿಸ್ತಾರೆ. ಸಾಧ್ಯವೇ ಇಲ್ಲದವರು ಒಂದು ಸಣ್ಣ ಪೂಜೆ ಸಾಮಾನು ತೊಗೊಂಡು ಬಂದು ಅಲ್ಲಿ ಅಮ್ಮನವ್ರಿಗೆ ಒಂದು ಸಣ್ಣ ಪೂಜೆ ಮಾಡಿಸ್ಕೊಂಡು ಹೋಗಿ, ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಹೋಗಿ, ಸಾಕು, ನೆಮ್ಮದಿಯಾಗಿರುತ್ತೆ. ಆ ಯಾಗವನ್ನು ನೋಡೋದೇ ತುಂಬ ದೊಡ್ಡ ಒಂದು ಮಹತ್ವಪೂರ್ಣವಾದಂಥದ್ದು. ವಿಶೇಷವಾಗಿ ಕಮಲದ ಹೂಗಳಿಂದ ಮಾಡ್ತಾ ಇರುವಂತಹ ಆ ಯಾಗಕ್ಕೆ ಬಹಳ ಪ್ರಶಸ್ತವಾಗಿರತಕ್ಕಂತಹ ಸಮಯವೂ ಸಹ ಕೂಡಿ ಬಂದಿದೆ. ಎಲ್ಲವೂ ಸಹ ದೈವಾಶೀರ್ವಾದ ಅಂತಲೇ ಸಹ ಹೇಳಬಹುದು. ನಾವು ಮುಂಚೆ ಅದನ್ನೆಲ್ಲ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಸಣ್ಣ ವಿಧಾನದಲ್ಲಿ ಮಾಡಬಹುದು ಅಂತ ಅಂದುಕೊಂಡದ್ದು. ಆದರೆ ಇದು ಬೆಳೀತಾ 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 ಇಷ್ಟು ದೊಡ್ಡ ಮಟ್ಟಕ್ಕೆ ಆಗತ್ತೆ ಅನ್ನುವಂತಹ ಯೋಚನೆಯೂ ಸಹ ನಮ್ಮಲ್ಲಿ ಇದ್ದಿರಲಿಲ್ಲ. ಆದರೆ ನಿಮ್ಮೆಲ್ಲರ ಸಹಕಾರ, ಎಷ್ಟು ಜನರ ಫೋನ್ಸ್ಗಳು ಅಂತ ಹೇಳಿದ್ರೆ ತುಂಬ ಫೋನ್ಗಳನ್ನು ಪಾಪ ತೆಗಿಯೋಕೆ ಅವ್ರಿಗೆ ಕಷ್ಟವಾಗ್ತಿದೆ. ಅಷ್ಟು ಜನರ ಎಂಕ್ವೈರಿ ಕಾಲ್ಸ್ಗಳಿರಬಹುದು, ಪೂಜೆಯ ಬಗ್ಗೆ ಕುತೂಹಲಗಳು ಇರ್ತಕ್ಕಂತಹ ಜನಗಳಿರಬಹುದು. ತುಂಬ ಹೆಮ್ಮೆ ಅನಿಸುತ್ತೆ. ನಿಮ್ಮ ಆ ಬೆಂಬಲಗಳೇ ನಮಗಿನ್ನೂ ಹೆಚ್ಚಿಗೆ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಹಣದ ಸಹಾಯಕ್ಕೆ ಜೊತೆಗೆ ಮಾಡೋಕ್ಕಾಗದೇ ಇರೋರು ಪರವಾಗಿಲ್ಲ, ನಿಮ್ಮ ಬೆಂಬಲ, ನೈತಿಕ ಬೆಂಬಲ ಇದೆಯಲ್ಲ, ಅದು ತುಂಬ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಆ ನೈತಿಕ ಮತ್ತು ಆರ್ಥಿಕ ಬೆಂಬಲವನ್ನು ಸಾಧ್ಯವಾದಂಥವ್ರು ಕೊಟ್ಟು ಅಮ್ಮನವ್ರ ಕೃಪೆಗೆ ಪಾತ್ರರಾಗಿ, ಅದೇ ರೀತಿಯಾಗಿ ಅಲ್ಲಿಗೆ ಬರ್ತಕ್ಕಂಥವರಿಗೆ ವಿಶೇಷವಾಗಿ ಹೋಮದ ನಂತರದಲ್ಲಿ ಹೋಮದಲ್ಲಿಟ್ಟು ಪೂಜಿಸಿದ ಮಹಾಲಕ್ಷ್ಮಿ ಸಮೇತ ಶ್ರೀಚಕ್ರ ಇರ್ತಕ್ಕಂಥ ತಾಯತವನ್ನು ಕೊಡ್ತೇವೆ. ಅದನ್ನು ಪ್ರತಿಯೊಬ್ಬರೂ ಸಹ ಕತ್ತಿನಲ್ಲಿ ಧರಿಸಬೇಕು. ಅದರಿಂದ ನಿಮಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತವೆ, ಅಮ್ಮನವರ ಆಶೀರ್ವಾದನೂ ಸಿಗುತ್ತೆ. ಅದು ಉಚಿತವಾಗಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಬಂದಂಥವರಿಗೆ ನಾವು ಉಚಿತವಾಗಿ ಪೂಜೆಯ ನಂತರದ ಕಾಲಘಟ್ಟದಲ್ಲಿ ಕೊಡ್ತೇವೆ. ಅದಕ್ಕೆ ಎನರ್ಜೈಸ್ ಮಾಡಬೇಕು, ಪೂಜೆ ಎಲ್ಲ ಮಾಡಬೇಕಾದ ಸಂದರ್ಭದಲ್ಲಿ ಯಾಗದ ಮುಂದಿಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಒಳಿತಾಗಲಿ. ಹಲವಾರು ಜನ ನಿಮ್ಮ ಇಷ್ಟದ ನಟ ನಟಿಯರು, ರಾಜಕಾರಣಿಗಳು ಎಲ್ಲರೂ ಸಹ ಬರ್ತಾರೆ. ಅವರನ್ನೂ ಸಹ ನೋಡಬಹುದು ನೀವು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು, ಅಮ್ಮನವರು, ಅವಳ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಲೇಬೇಕು. ಅವಳ ಆಶೀರ್ವಾದಕ್ಕೋಸ್ಕರ ಬನ್ನಿ. ಆ ಶುದ್ಧವಾದಂತಹ ನದಿ ತಟದಲ್ಲಿ ಮಾಡ್ತಾ ಇರತಕ್ಕಂತಹ
ವಿಶೇಷ ಯಾಗ ನಿಮ್ಮೆಲ್ಲರಿಗೂ ಸಹ ಮನಸ್ಸೂರೆಗೊಳ್ಳೋದರಲ್ಲಿ ಯಾವುದೇ ರೀತಿ ಅನುಮಾನಗಳು ಬೇಡ. ನಿಮ್ಮೆಲ್ಲರ ಜೀವನ ಪಾವನವಾಗಲಿ. ಆ ಹೋಮದ ಉದ್ದೇಶ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳಿರಬಹುದು, ವಿವಾಹ ವಿಳಂಬ, ವಿವಾಹದ ತೊಂದರೆಗಳು, ಮಾಟ ಮಂತ್ರ, ಕೃತಿಮ, ದುಷ್ಟ ಜನರ ಸವಾಹಾಸಗಳು, ದುಷ್ಟ ಜನರಿಂದ ತೊಂದರೆಗಳಾಗಿರ್ತಕ್ಕಂಥದ್ದು, ಏನೇನೋ ಸಮಸ್ಯೆಗಳು, ವೃತ್ತಿನಲ್ಲಿ ಏಳಿಗೆ ಇರೋಲ್ಲ, ಇಂತಹ ವಿಚಿತ್ರವಾದ ಸಮಸ್ಯೆ ಇದ್ದರೂ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಕ್ಕಂತಹ ಆ ಒಂದು ಅಮ್ಮನವರನ್ನು ಪೂಜೆ ಸವ್ಯ ಮತ್ತು ಅಪಸವ್ಯ 2 ವಿಧಾನದಲ್ಲೂ ಸಹ ನಾವು ಪೂಜಿಸಬಹುದು. ನಿಮ್ಮ ಸಮಸ್ಯೆಯ ಅನುಸಾರವಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಕುಂಡಗಳನ್ನು ಇಟ್ಟಿರ್ತೇವೆ. 5 ಮಹಾಕುಂಡಗಳಿಂದ ಮಾಡ್ತಕ್ಕಂಥದ್ದು. 5 ಅಂತ ಹೇಳಿದ್ರೆ ಅಮ್ಮನವರಿಗೆ ಭಾರಿ ಇಷ್ಟ. ಅದಕ್ಕೆ ಹೇಳ್ತಾರೆ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ. ಸೊ ಅಂತಹ ಅಮ್ಮನವರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ಅದರಿಂದ ಎಲ್ಲ ಸಮಸ್ಯೆಗಳಿಂದನೂ ನೀವು ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಜೊತೆಗೆ ಅಲ್ಲಿ ರಕ್ಷಾ ಪ್ರಸಾದವನ್ನು ನೀವು ಪೂಜೆಯನ್ನು ಮಾಡಿಸಿದಂಥವರಿಗೆ ಮನೆಗಳಿಗೆ ಕೊರಿಯರ್ನ ಮುಖಾಂತರ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಆ ಒಂದು ರಕ್ಷಾ ಪ್ರಸಾದವನ್ನು ಸಹ ನೀವು ತೆಗೆದುಕೊಳ್ಳಬಹುದು. ಇನ್ನು ಈ ವಾರದ 12 ರಾಶಿಯ ಒಂದು ವಾರ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ನಿರುದ್ಯೋಗದ ಸಮಸ್ಯೆಗೆ ಉತ್ತಮವಾದಂತಹ ಪರಿಹಾರ ಈ ವಾರದಲ್ಲಿ ಸಿಗ್ತಕ್ಕಂಥದ್ದು. ಹಣಕಾಸಿನ ಸಮಸ್ಯೆಯಿಂದ ಒಂದಿಷ್ಟು ಪಾರಾಗ್ತೀರಿ. ನೆಮ್ಮದಿಯಾಗಿರ್ತಕ್ಕಂತಹ ವಾರವನ್ನು ಮೇಷರಾಶಿಯವರು ನೋಡ್ತೀರಿ. ಶುಭವಾಗಿದೆ ಈ ವಾರದಲ್ಲಿ. ಇನ್ನಷ್ಟು ಶುಭ ಫಲಗಳು ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ನಿಮಗಿನ್ನಷ್ಟು ಶುಭವಾಗ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂತಹ ಒಂದು ವಾರವಾಗಿರುತ್ತೆ. ನಿಮ್ಮ ಎಲ್ಲ ಸಂಕಷ್ಟಗಳು ಸಹ ಈ ವಾರದಲ್ಲಿ ಒಂದಷ್ಟರ ಮಟ್ಟಕ್ಕೆ ಬಗೆಹರಿತಕ್ಕಂಥದ್ದು. ವಿವಾದಗಳಿಂದ ಒಂದು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಸುಮ್ಮನೆ ಯಾರ್ಯಾರ್ದೋ ಮಧ್ಯಸ್ಥಿಕೆಗೆ ಹೋಗ್ಬಿಟ್ಟು ಏನೇನೋ ಮಾತಾಡಿ ಮತ್ತು ಇನ್ನೊಂದು ಸಮಸ್ಯೆಯನ್ನು ನೀವು ತಲೆ ಮೇಲೆ ಹಾಕ್ಕೊಳ್ಳುವಂತಹ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ವೃಷಭ ರಾಶಿಯವರು ಸ್ವಲ್ಪ ಮಧ್ಯಸ್ಥಿಕೆ ಮಾಡೋದು ಜಾಸ್ತಿ. ಅವ್ರಿಗೇನೋ ಸಮಸ್ಯೆ, ಇವ್ರಿಗೇನೋ ಸಮಸ್ಯೆ, ಅವ್ರ ಹತ್ರ ಹೋಗಿ ಅವ್ರನ್ನ ಬಗೆಹರಿಸೋಣ, ಇವ್ರದ್ದು ಬಗೆಹರಿಸೋಣ ಬೇಡ. ಈ ವಾರ ಸ್ವಲ್ಪ ತೆಪ್ಪಗಿದ್ದು ಬಿಟ್ರೆ ತುಂಬ ಒಳ್ಳೆಯದು. ಸುಮ್ಮನೆ ಇಲ್ಲಾಂದರೆ ನಿಮ್ಮದೇನೋ ಒಳ್ಳೆ ಮನಸ್ಸು, ಸುತ್ತ ಇರೋರದು ಹಾಗೆ ಒಳ್ಳೆ ಮನಸ್ಸು ಇರಬೇಕಲ್ವಾ? ಬೇಡ. ಅವ್ರವ್ರ ಸಮಸ್ಯೆಗಳು ಅವ್ರವ್ರ ಬಗೆಹರಿಸ್ಕೊಳ್ಳೋದಕ್ಕೆ ದೈವ ದಾರಿ ತೋರಿಸುತ್ತೆ. ದೈವಾಶೀರ್ವಾದದಲ್ಲಿ ಮುಂದುವರಿತಾರೆ, ಒಳ್ಳೆಯದಾಗುತ್ತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ಕಿರಿಕಿರಿ ವಾತಾವರಣ ದೂರ ಆಗುತ್ತೆ. ವ್ಯವಹಾರ ವ್ಯಾಪಾರಗಳಲ್ಲಿ ಬಹಳಷ್ಟು ಲಾಭಗಳು ಬರ್ತಕ್ಕಂಥದ್ದು. ಮಾನಸಿಕ ಖಿನ್ನತೆಯು ದೂರಾಗಿ ಉದ್ಯೋಗದಲ್ಲಿ ಒಳ್ಳೆ ಪ್ರಬಲವಾದಂತಹ ಸ್ಥಾನಮಾನವನ್ನು ಗಳಿಸಿಕೊಳ್ತಕ್ಕಂಥ ಯೋಗದ ಫಲಗಳು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಇರತಕ್ಕಂಥದ್ದು. ಶುಭವಾದ ವಾತಾವರಣವಿದೆ. ಇನ್ನಷ್ಟು ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರುಗಳಿಗೂ ಸಹ ಲಾಭಗಳು ಬರುವಂತಹ ವಾರವಾಗಿರುತ್ತೆ. ಆರೋಗ್ಯ ಸುಧಾರಣೆಯಾಗತ್ತೆ. ಕೆಲಸದ ಸ್ಥಳದಲ್ಲಿ ಕಿರಿಕಿರಿಗಳಿಂದ ಆಚೆ ಬರ್ತೀರಿ. ಒಂದಿಷ್ಟು ನೆಮ್ಮದಿಯಾದ ವಾತಾವರಣ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ. ಶುಭವಾಗಿದೆ. ಇನ್ನಷ್ಟು ಶುಭ ಫಲಗಳು ಕೊನೆಯಲ್ಲಿ ಹೇಳೋ ಪರಿಹಾರದ ಮೇಲೂ ಸಹ ಆಧಾರಿತವಾಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಸಹ ಉಂಟಾಗುತ್ತೆ. ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳೋದು ಮರಿಬೇಡಿ. ಮುಂದಿನ ರಾಶಿ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಯಾಕೋ ನಿಮಗೆ ಸೋಂಬೇರ್ತನ ಆವರಿಸ್ಕೊಳ್ಬಿಟ್ಟತ್ತೆ. ಇವತ್ತು ಮಾಡಬೇಕಾಗಿರೋ ಕೆಲಸನ ಅಯ್ಯೋ ನೋಡೋಣ ಬಿಡು, ನಾಳೆ ಮಾಡೋಣ, ಆಚೆ ನಾಡಿದ್ದು ಮಾಡೋಣ, ಮತ್ತು ಇನ್ನೊಂದು ಯಾವಾಗಲೋ ಏನೋ ಮಾಡೋಣ, ಈ ರೀತಿಯಾದಂತಹ ಸೋಮಾರಿತನ ನಿಮ್ಮನ್ನು ಆವರಿಸ್ಕೊಂಡು ಕೆಲಸ ಕಾರ್ಯಗಳಲ್ಲಿ ವಿಳಂಬ ನೀತಿ ಆಗ್ತಕ್ಕಂಥದ್ದು. ಧನಲಾಭಗಳು ಇದ್ದರೂ ಸಹ ಧನ ಎಷ್ಟು ಲಾಭವಾಗುತ್ತೋ ಅಷ್ಟೇ ಹೆಚ್ಚಿನ ಮಟ್ಟಕ್ಕೆ ನಿಮಗೆ ಧನ ನಷ್ಟಗಳು ಸಹ ಉಂಟಾಗ್ತಾ ಬರ್ತಾ ಇರುತ್ತೆ. ಅದು ಸಹ ಜಾಗೃತೆಯಾಗಿ ಇರಬೇಕು. ನೀವು ಹಣಕಾಸಿನ ವಿಚಾರಗಳಲ್ಲಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಈ ವಾರದಲ್ಲಿದೆ. ಹುಷಾರು. ಸುಮ್ಮನೆ ಯಾರನ್ನೂ ನಂಬಿ ಮಧ್ಯದಲ್ಲಿ ಶೂರಿಟಿ ಹಾಕೋದು ಅಥವಾ ಯಾರನ್ನೂ ನಂಬಿ ನೀವು ಕೂಡಿಟ್ಟಂತಹ ಹಣವನ್ನೆಲ್ಲ ಕೊಟ್ಬಿಡ್ತಕ್ಕಂತಹದ್ದು, ಅದರಿಂದ ಇನ್ನೊಂದಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಸಹ ನಿಮಗೆ ನೆಮ್ಮದಿ ಅನ್ನೋದು ಸಿಕ್ಕಲ್ಲ. ಜಾಗೃತೆಯಾಗಿ ಇರೋದು ಒಳ್ಳೆಯದು.
ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ನೆಮ್ಮದಿಗಳು ನಿಮಗೆ ಸಿಗುತ್ತೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗಿಗಳಿಗೆ ಕಾರ್ಯಕ್ಷೇತ್ರಗಳಲ್ಲಿ ನೀವು ಅಂದ್ಕೊಂಡಂತಹ ಲಾಭಗಳು ಬರ್ತವೆ. ಬಂಧು ಮಿತ್ರರೊಂದಿಗೆ ಇದ್ದಂತಹ ಕಲಹದ ವಾತಾವರಣವೆಲ್ಲ ದೂರಾಗಿ ನೆಮ್ಮದಿಯ ವಾತಾವರಣ ಸಿದ್ಧಿಯಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಯೋಗ, ಸ್ತ್ರೀಯರಿಗೆ ಆಭರಣ ಖರೀದಿ ಯೋಗ ಇರತಕ್ಕಂಥದ್ದು ಈ ವಾರದಲ್ಲಿ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೂ ಸಹ ಇನ್ನೊಂದಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಬಹಳ ಲಾಭಗಳು ಬರ್ತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಪ್ರಮುಖ ವಿಚಾರಗಳಲ್ಲಿ ಕಾರ್ಯಗಳು ಸ್ವಲ್ಪ ನಿಧಾನವಾದರೂ ಸಹ ಅಂದುಕೊಂಡ ರೀತಿಯಲ್ಲೇ ಆಗುತ್ತೆ, ಆದರೆ ಕಾರ್ಯ ವಿಳಂಬವನ್ನು ತೋರಿಸುತ್ತೆ. ವಾಹನವನ್ನು ಚಲಾವಣೆ ಮಾಡಬೇಕಾದಾಗ ಸ್ವಲ್ಪ ಜಾಗರೂಕತೆಯಿಂದ ಚಲಾವಣೆ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಒಳ್ಳೆಯದು. ತುಲಾರಾಶಿಯವರಿಗೆ ಸ್ವಲ್ಪ ಅಪಘಾತದ ಯೋಗಗಳು ಈ ವಾರದಲ್ಲಿದ್ದಾವೆ, ಜಾಗೃತಿಯಾಗಿರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಭೂ ಖರೀದಿಯ ಯೋಗ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಶಾಂತಿ ಇರುತ್ತೆ. ನಿಮ್ಮ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೂ ಸಹ ಈ ವಾರ ಚೆನ್ನಾಗಿರ್ತಕ್ಕಂತಹ ವಾರ. ಅದರಲ್ಲಿ ನಿಮಗೆ ಪ್ರಗತಿಯೂ ಸಹ ಉಂಟಾಗತ್ತೆ, ನೆಮ್ಮದಿಯೂ ಸಹ ಇರ್ತಕ್ಕಂತಹ ವಾರವಾಗಿರುತ್ತೆ. ಚೆನ್ನಾಗಿರುವಂತಹ ವಾರವನ್ನೇ ನೋಡ್ತೀರಿ. ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಷ್ಟೊಂದೇನು ಬಾಧೆ ಕೊಡಲ್ಲ. ಮಾಮೂಲಿ ಸಣ್ಣ ಪುಟ್ಟದ್ದೇನಾದರೂ ಮನುಷ್ಯನ ಜೀವನ ಅಂದರೆ ಬಂದೇ ಬರುತ್ತೆ. ಆ ರೀತಿಯಾದಂಥ ಯೋಗದ ಫಲಗಳು ನಿಮಗೆ ಇರ್ತಕ್ಕಂಥದ್ದು ಅಷ್ಟೇ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ನಿಮಗುಂಟಾಗುತ್ತೆ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಸ್ವಲ್ಪ ಮಟ್ಟಕ್ಕೆ ಹದಗೆಡ್ತಕ್ಕಂಥದ್ದು, ಹಣಕಾಸಿನ ಏರಿಳಿತಗಳು ಉಂಟಾಗುತ್ತವೆ. ಉದ್ಯೋಗದ ಸ್ಥಳದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಬಹಳ ಆರೋಗ್ಯ ಕೆಡ್ತಕ್ಕಂಥದ್ದು, ಅನಾರೋಗ್ಯ ಕಾಡುವಂತಹ ಸ್ಥಿತಿಗತಿಗಳು ಧನಸ್ಸು ರಾಶಿಯವರಿಗೆ ಇದೆ. ಸ್ವಲ್ಪ ಜಾಗ್ರತೆಯಾಗಿ ಇರತಕ್ಕಂಥದ್ದು ಧನಸ್ಸು ರಾಶಿಯವರು ಒಳ್ಳೆಯದು. ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಈ ವಾರ ಮಾಡಬೇಕು. ಅರ್ಜೆಂಟಾಗಿ ಯಾವುದ್ಯಾವುದೋ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ಅಥವಾ ಏನೋ ಮಾಡಬೇಕು ಅಂತ ಹೋಗ್ತೀರಿ, ಆದರೆ ಅದು ಯಾವುದು ನಿಮಗೆ ಫಲ ಕೊಡಲ್ಲ, ಸಿದ್ಧಿ ಆಗಲ್ಲ. ತುಂಬ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಬರ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಕೆಲಸ ಸಿಗ್ತಕ್ಕಂಥದ್ದು, ಚಿನ್ನಾಭರಣಗಳ ಖರೀದಿಯ ಯೋಗ ಇರತಕ್ಕಂಥದ್ದು, ಉದ್ಯೋಗಿಗಳಿಗೆ ಕೆಲಸದ ಬದಲಾವಣೆ ಆಗುವಂತಹ ಯೋಗವಿದೆ. ಒಂದಷ್ಟು ಶುಭ ಫಲಗಳು ಇದ್ದಾವೆ. ಏನು ಯೋಚನೆ ಮಾಡಬೇಡಿ ಮಕರ ರಾಶಿಯವರು, ಪಾಪ ಯಾವಾಗಲೂ ಕೊರಗೋದೇ ಆಗುತ್ತೆ ಮಕರ ರಾಶಿಯವರಿಗೆ. ಈ ಒಂದು ವಾರದಲ್ಲಾದರೂ ಒಂದಿಷ್ಟು ನೆಮ್ಮದಿ ವಾತಾವರಣವಿದೆ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನಷ್ಟು ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಒಮ್ಮೆ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ದೇವರನ್ನು ನಂಬಿ ನಿಮ್ಮ ಶ್ರಮವನ್ನು ಸಹ ಅಷ್ಟೇ ಚೆನ್ನಾಗಿ ಹಾಕಿ ಕೆಲಸವನ್ನು ಮಾಡಿ. ಮಕರ ರಾಶಿ ಅಂತ ಬರ್ತಾ ಇದ್ದಾಗಲೇ ಅದೊಂಚೂರು ಶನಿ ತತ್ವ, ಸ್ವಲ್ಪ ಸೋಂಬೇರ್ತನ ಆಗಿಬಿಡುತ್ತೆ. ಈಗ ಮಾಡೋದನ್ನು ಅವಾಗ ಮಾಡೋಣ, ಅವಾಗ ಮಾಡೋದನ್ನು ಇವಾಗ ಮಾಡೋಣ, ಸುಮ್ಮನೆ ಏನೋ ಒಂದು ರೀತಿ ಮುಂದಕ್ಕೆ ಹಾಕ್ಕೊಂಡು ಹೋಗ್ಬಿಡ್ತೀರಾ. ಆ ಥರ ಎಲ್ಲ ಏನು ಮಾಡೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದುಕೊಂಡು ಮಾಡೋದನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿ. ಎಲ್ಲವೂ ಸಹ ಸುಗಮವಾಗುತ್ತೆ, ದೈವಾಶೀರ್ವಾದನೂ ಸಹ ಸಿಗುತ್ತೆ. ಒಂದು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಒಳ್ಳೆಯದಾಗಲಿ. ಮುಂದಿನ ರಾಶಿ ಕುಂಭ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದಲ್ಲಿದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಆಸ್ತಿ ವಿವಾದಗಳಿಂದ ಆದಂತಹ ತೊಂದರೆಗಳಿಂದ ಆಚೆ ಬರ್ತೀರಿ. ಅನಾರೋಗ್ಯದಿಂದ ವಿಮುಕ್ತಿಯಾಗಿ ಹಣಕಾಸಿನ ಸಮಸ್ಯೆಗಳು ಸಹ ದೂರಾಗುವಂತಹ ಸುಸಂದರ್ಭ ಇರತಕ್ಕಂಥದ ವಾತಾವರಣ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಇದೆ. ಸೊ ಚೆನ್ನಾಗಿರುವಂತಹ ವಾರ. ಇನ್ನಷ್ಟು ಶುಭ ಫಲಗಳು ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ಮೀನ ರಾಶಿ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗುತ್ತೆ, ಧನಲಾಭಗಳು ಉಂಟಾಗ್ತಕ್ಕಂಥದ್ದು, ಪ್ರಮುಖ ಜನರನ್ನು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತಕ್ಕಂತಹ ಯೋಗ ಇರತಕ್ಕಂಥದ್ದು, ಉದ್ಯೋಗಾಕಾಂಕ್ಷಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ನಿಮ್ಮ ಒಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ವಾರದಲ್ಲಿ ಮೀನ ರಾಶಿಯವರು ಅಷ್ಟು ತುಂಬ ಚೆನ್ನಾಗಿರುವಂಥ ವಾತಾವರಣವನ್ನು ನೋಡ್ತೀರಿ. ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ, ಹೆದರೋದು ಬೇಡ. ಯೋಚನೆ ಮಾಡ್ತೀರಾ ಮೀನ ರಾಶಿಯವರು ಪ್ರತಿಯೊಂದಕ್ಕೂ ಅಷ್ಟೇ. ಸುಖವಿದ್ರೂ ಯೋಚನೆ, ದುಃಖವಿದ್ರೂ ಯೋಚನೆ, ಎಲ್ಲದಕ್ಕೂ ಯೋಚನೆ ಮಾಡಿ 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 ಒಂದು ರೀತಿ ಹಾಳಾಗ್ಬಿಡ್ತೀರಾ. ಸೊ ಹಾಗಾಗಿ ಆ ರೀತಿಯಾಗಿ ಏನು ಯೋಚನೆಯೂ ಮಾಡೋದು ಬೇಡ.
ಒಳ್ಳೆ ಧೈರ್ಯವಾಗಿದ್ದುಕೊಂಡು ದೇವರ ಆಶೀರ್ವಾದವನ್ನು ತಗೊಂಡು ದೇವರ ಆಶೀರ್ವಾದವನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳಿ. ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಪರಿಹಾರದ ವಿಭಾಗ. ಯಾರು ಸಹ 8ನೇ ತಾರೀಕು 5ನೇ ತಿಂಗಳು 2024ರಂದು ನಡೆಯುವಂತಹ ಆ ಒಂದು ಲಲಿತಾ ಹೋಮವನ್ನು ಮರೆಯೋದು ಬೇಡ. ಯಾರೂ ಮರಿತಾ ಇಲ್ಲ. ಈಗಾಗಲೇ ತುಂಬ ಜನ ಫೋನ್ ಮಾಡ್ತಾ ಇದ್ದೀರಿ, ಮೆಸೇಜ್ಗಳು ಕಳಿಸ್ತಿದ್ದೀರಿ. ನೀವು ವಾಟ್ಸಪ್ನಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹೋಮದ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ಬಂದು ಪೂಜಾ ವಿವರಗಳನ್ನು ಸಹ ನೀವು ಪಡೆದುಕೊಳ್ಬಹುದು. ಪೂಜೆಯನ್ನು ಮಾಡಿಸ್ತಕ್ಕಂಥವರು ಸಹ ನಿಮ್ಮ ಶಕ್ತಿಯಾನುಸಾರ ಪೂಜೆಯನ್ನು ಸಹ ಮಾಡಿಸಬಹುದು. ಏನು ಯೋಚನೆ ಮಾಡೋದು ಬೇಡ. ಸಾಧ್ಯವಾಗದೇ ಇದ್ದಂಥವರು ಬರೋದು ಬೇಡ ಅಂತ ಯಾರೂ ನಿಮ್ಮನ್ನು ತಡೆಯಲ್ಲ. ದೈವಾಶೀರ್ವಾದಕ್ಕೆ ಯಾರು ಬೇಕಾದರೂ ಬರಬಹುದು, ಎಲ್ಲಿಂದ ಬೇಕಾದರೂ ಸಹ ಬರಬಹುದು. ಎಲ್ಲರೂ ಸಹ ಆ ಕಾವೇರಿ ನದಿಯ ತಟದಲ್ಲಿ ವಿಶೇಷವಾಗಿ ನಡೆಯುವಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಎಲ್ಲರೂ ಸಹ ಮೈಮರೆಯೋಣ. ಪ್ರತಿಯೊಬ್ಬರು ಸಹ ಆ ಅಮ್ಮನವರ ಆರಾಧನೆಗೆ ಬನ್ನಿ. ಇನ್ನು ಈ ವಾರದ 12 ರಾಶಿಗಳ ಫಲಾನುಫಲಗಳಿಗೆ ಪರಿಹಾರ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರತಿ ಬಾರಿ ಹೇಳ್ತಾನೆ ಇರ್ತೇವೆ, ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ವಾತಾವರಣಗಳಲ್ಲಿ ಒಂದೊಂದು ಗಿಡಗಳನ್ನು ನೆಡ್ತಾ ಬನ್ನಿ ಸಾಧ್ಯವಾದಷ್ಟು ಕಡೆ. ಅದೇ ರೀತಿಯಾಗಿ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಪರಿಸರವನ್ನು ಶುದ್ಧಿಯಾಗಿಟ್ಕೊಳ್ಳೋದಕ್ಕೆ ಸಹಕಾರ ಮಾಡ್ತಾ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆ ಆಸರೆ ವ್ಯವಸ್ಥೆಯಾಗಿ ಅದು ನಿಂತ್ಕೊಳ್ಳುತ್ತೆ. ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ನಿವಾರಣೆ ಆಗುತ್ತೆ. ಪ್ರಾಣಿಗಳಿಗೆ ನೀರು ಕೊಡೋದ್ರಿಂದ ಪ್ರಾಣಿಗಳಿಗೆ ಆಹಾರ ಕೊಡೋದ್ರಿಂದ ನಮ್ಮ ಜೀವನ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹಲವು ಜನರು ಪ್ರಶ್ನಿಸ್ತಾರೆ. ಏನಿಲ್ಲ, ಒಂದು ಜೀವವನ್ನು ಕಾಪಾಡ್ತಕ್ಕಂಥದ್ದು ಸಾಧಾರಣವಾದ ಕೆಲಸವಲ್ಲ, ಅದು ಮಹಾಪುಣ್ಯದ ಕೆಲಸ. ಅಂತಹ ಪುಣ್ಯದ ಕೆಲಸವನ್ನು ನೀವು ಆಹಾರ ಕೊಡೋದ್ರ ಮುಖಾಂತರವಾಗಿ ಅದು ದಣಿದಿದ್ದಾಗ ದಾಹದಿಂದ ಇದ್ದಾಗ ನೀರನ್ನು ಕೊಡೋದ್ರಿಂದಾಗಿ ಆಗತ್ತೆ. ಬೇಕಾದಾಗಲಲ್ವ ಆಹಾರ, ಬೇಕಾದಾಗಲಲ್ವ ದಾಹಕ್ಕೆ ಬೇಕಾದಾಗಲಲ್ವ ಬೇಕಾಗಿರೋದು ನೀರು. ಪ್ರತಿಯೊಂದು ಅಷ್ಟೇ ಅವಶ್ಯಕತೆಗೆ ಅನಿವಾರ್ಯತೆಗೆ ಅದು ಸಿಕ್ಕಿದಾಗ ಆಗೋ ಸಂತೋಷ ಬೇರೆ ಇನ್ನೆಲ್ಲೂ ಇಲ್ಲ. ನೀವು ಆಭರಣ ಕೊಡಬಹುದು, ವಸ್ತ್ರಗಳನ್ನು ಕೊಡಬಹುದು, ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡಬಹುದು. ಆದರೆ ಈ ಸಣ್ಣ ಸಣ್ಣ ಕೆಲಸಗಳು ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದುಕೊಡುತ್ತೆ. ಏನು ಯೋಚನೆ ಮಾಡಬೇಡಿ, ಪ್ರತಿಯೊಂದು ಸಹ ಒಳಿತಾಗ್ತಕ್ಕಂತಹದ್ದೇ ಇದೆ. ಒಳಿತಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ಈ ಒಂದು ನಿಮಗೆ ಈ ವಾರದಲ್ಲಿ ಇನ್ನಷ್ಟು ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಪರಿಹಾರವನ್ನು ಸಹ ಮಾಡಿಕೊಳ್ಳಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಶ್ರೀ ರಾಜರಾಜೇಶ್ವರಿ ಪಂಚರತ್ನಂ ಸ್ತೋತ್ರದ ಪಠಣ. ರಾಜರಾಜೇಶ್ವರಿ ಪಂಚರತ್ನಂ ಸ್ತೋತ್ರದ ಪಠಣದಿಂದಾಗಿ ಇನ್ನಷ್ಟು ನೆಮ್ಮದಿಯಾದ ವಾತಾವರಣ ನಿಮಗುಂಟಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಲಲಿತಾ ಹೋಮಕ್ಕೆ ಬರೋದು ಮರಿಬೇಡಿ. ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ನಿಮಗೆ ಪ್ರತಿಯೊಂದು ಸಹ ನಿಮಗೆ ವಾಟ್ಸಪ್ನಲ್ಲಿ ಬರುತ್ತೆ. ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿದ್ದು ಅಮ್ಮನವರ ಆರಾಧನೆಗೆ 8ನೇ ತಾರೀಕಿನ ನಮ್ಮ ನಿರೀಕ್ಷೆ, ನಮ್ಮೆಲ್ಲರ ಆಗಮನ. ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.